ನೀವು ಮೀನರಾಶಿಯವರಾಗಿದ್ದು ನಿಮಗೆ ಕೆಲವಿಷ್ಟು ಲಕ್ಷಣಗಳು, ಅನುಭವಗಳು, ನಾನು ಹೇಳ್ತಿರುವಂಥದ್ದು ನಿಮಗೆ ಏನಾದ್ರು ಇದು ಅನುಭವಕ್ಕೆ ಬರ್ತಾ ಇದ್ದರೆ, ನಾನು ಕೆಲವಿಷ್ಟು ಪಾಯಿಂಟ್ಸ್ ಹೇಳ್ತೀನಿ, ಒಂದು 10-12 ಪಾಯಿಂಟ್ಸ್ ಹೇಳ್ತೀನಿ. ಇದೆಲ್ಲ ನಿಮಗೆ ಅನುಭವಕ್ಕೆ ಬರ್ತಾ ಇದೆ, ಹೌದು ಎಸ್ ನನಗೆ ಹಿಂಗೆ ಅನಿಸ್ತಾ ಇದೆ, ನನಗೆ ಹಿಂಗೆ ಆಗ್ತಾ ಇದೆ, ನೀವು ಹೇಳಿದ್ದಂಗೆ ನನಗೆ ಆಗ್ತಾ ಇದೆ, ಈ ಥರ ಏನಾದ್ರು ನಿಮಗೆ ಇದ್ದರೆ ನಿಮಗೆ ಬಹಳ ಇಂಪಾರ್ಟೆಂಟಾಗಿ ಒಂದಿಷ್ಟು ಎಚ್ಚರಿಕೆ ತಗೋಬೇಕಾಗುತ್ತೆ. ಯಾಕೆಂದರೆ ಈ ಲಕ್ಷಣಗಳಿದೆಯಲ್ಲ, ಇದನ್ನು ನಾವು ಕ್ಷುದ್ರಾಭಿಚಾರ ಲಕ್ಷಣಗಳು, ಮಾಟಮಂತ್ರಾದಿ ಸಮಸ್ಯೆಗಳು ಅಥವಾ ನೆಗೆಟಿವ್ ಎನರ್ಜೀಸ್, ಒಂದು ಕೆಟ್ಟ ಶಕ್ತಿಗಳ ಒಂದು ಸಾನ್ನಿಧ್ಯ ಅಥವಾ ಅವರಿದ್ದಾರೆ ಅಂತ ಅನ್ನಿಸ್ತಾ ಇದೆ, ಆ ಥರ ಒಂದು ಲಕ್ಷಣಗಳು ಅಂತ ಇದನ್ನು ಹೇಳ್ತಾರೆ. ಸೊ ಪ್ರತಿಯೊಬ್ಬ ಮೀನರಾಶಿಯವರಿಗೆ ಭಾಳ ಇಂಪಾರ್ಟೆಂಟ್ ವಿಡಿಯೋ. ಪ್ರತಿಯೊಬ್ಬ ಮೀನರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿಬಿಡಿ, ಆದಷ್ಟು ಜಾಸ್ತಿ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಮೀನರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು, ಈ ವಿಡಿಯೋ ಮಿಸ್ ಆಗಬಾರ್ದು ನಿಮಗೆ. ಸೊ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತೀರಾ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ಅದೇ ರೀತಿ ಫೇಸ್ಬುಕ್ಕಲ್ಲಿ ನೋಡ್ತೀರಾ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ, ಅಂದರೆ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷವಾದ ಏನಾದ್ರು ವಿಚಾರಗಳಿದ್ದರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ ಓದ್ತಾ ಇರ್ತಾನೆ, ರಿಪ್ಲೈ ಅಪರೂಪಕ್ಕೆ ಮಾಡ್ತಾನೆ, ಬಟ್ ಕಮೆಂಟ್ಸ್ನಂತೂ ಓದ್ತಾ ಇರ್ತಾನೆ. ನಿಮ್ಮ ಅಭಿಪ್ರಾಯ ಆದಿಗಳನ್ನು ದಯವಿಟ್ಟು ಕಮೆಂಟ್ ಸೆಕ್ಷನ್ ಇದೆ, ಕಮೆಂಟ್ ಮಾಡಿ, ನಾನು ನೋಡ್ತೇನೆ. ವಿಡಿಯೋ ಶುರು ಮಾಡೋಣಲ್ವಾ? ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಮೀನರಾಶಿಯವರಿಗೆ ಮಾಟಮಂತ್ರ ಲಕ್ಷಣಗಳು ಹಾಗೂ ಸಿಂಪಲ್ ಪರಿಹಾರಗಳು, ರಕ್ಷಣೆಗಳು ಎಲ್ಲದನ್ನೂ ಸಹ ನಾನು ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ನೋಡಿ, ನೀವು ಮೀನರಾಶಿಯವರಾಗಿದ್ದು ನಿಮಗೆ ಈ ಎಂತ ಹೇಳ್ತೇವೆ ವ್ಯವಹಾರಾದಿಗಳಲ್ಲಿ, ಅಂದರೆ ನೀವು ಹೇಳ್ತೀವಿ ಈಗ ಬಿಸ್ನೆಸ್ ಮಾಡ್ತಾ ಇರ್ತಾರೆ ನಾವು ಮೀನರಾಶಿಯವರು, ಎಲ್ಲರಿಗೂ ಪ್ರಾಫಿಟ್ ಆಗುತ್ತೆ, ನಿಮಗೆ ಮಾತ್ರ ಲಾಸ್ ಆಗುತ್ತೆ, ಮೇಲಿಂದ ಮೇಲೆ ಲಾಸ್ ಆಗುತ್ತೆ. ನಿಮ್ಮ ಹತ್ರ ಇರೋ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ರಿ ಲಾಸ್ ಆಯಿತು, ಸಾಲ ತಗೊಬಂದು ಇನ್ವೆಸ್ಟ್ ಮಾಡಿದ್ರಿ ಲಾಸ್ ಆಯಿತು, ಜಾಗ ಚೇಂಜ್ ಮಾಡಿದ್ರಿ ಲಾಸ್ ಆಯಿತು, ಬಿಸ್ನೆಸ್ನೇ ಚೇಂಜ್ ಮಾಡಿದ್ರಿ ಲಾಸ್ ಆಯಿತು. ಯಾಕೋ ಮೇಲಿಂದ ಮೇಲೆ ಚೆನ್ನಾಗಿದ್ದಂತಹ ನನ್ನ ಬಿಸ್ನೆಸ್ ವ್ಯಾಪಾರ ವ್ಯವಹಾರಗಳು ಸಡನ್ನಾಗಿ ಯಾಕೆ ಈ ಲಾಸಿನ ಹಾದಿ ಹಿಡಿದು ಬಿಡ್ತಲ್ಲ ಅಂತ, ಯಾಕೆ ಹಿಂಗೆ ಅನ್ನುವಂಥ ಪ್ರಶ್ನೆ ನಿಮಗಿದ್ರೆ, ಅಥವಾ ನೀವು ಮೀನರಾಶಿಯವರಾಗಿದ್ದು ನೀವು ಜಾಬ್ ಮಾಡ್ತಾ ಇದ್ದೀರಾ, ಮೇಲಧಿಕಾರಿಗಳ ಹತ್ರ ಜಗಳ, ಸಹೋದ್ಯೋಗಿಗಳ ಜೊತೆ ಜಗಳ, ನಿಮಗಿಂತ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರ ಜೊತೆ ಜಗಳ, ಸೊ ಸಡನ್ನಾಗಿ ನೀವೇ ಸಿಟ್ಟು ಮಾಡ್ಕೊಳ್ತಾ ಇದ್ದೀರಾ ಅಥವಾ ಅವರೇ ಸಿಟ್ಟು ಮಾಡ್ಕೊಳ್ತಾರೆ. ಅನ್ಕಂಟ್ರೋಲಬಲ್ ಹಾಗೂ ಸಿಲ್ಲಿ ರೀಸನ್ಸ್, ತುಂಬ ಸಿಲ್ಲಿ ರೀಸನ್ಸ್ಗಳಿಗೆ ತುಂಬ ಜಾಸ್ತಿ ಜಗಳಗಳಾಗ್ತಾ ಇದೆ. ದೊಡ್ಡ ಮಾತು ಬೆಳೆದು ಏನು ಕೈ ಮೀಲಾಸೋ ಲೆವೆಲ್ಗೆ ಹೊರಟೋಗ್ತಾ ಇದೆ, ಗೌರವ ಮರ್ಯಾದೆಗಳು ಧಕ್ಕೆ ಪ್ರಶ್ನೆ ಆಗ್ತಾ ಇದೆ ಅಂತಂದರೆ, ಅಥವಾ ಬಹಳ ಮುಖ್ಯವಾಗಿ ಬರೀ ಆಫೀಸು ಅಥವಾ ನಿಮ್ಮ ಇದು ಅಂತಲ್ಲ, ವ್ಯಾಪಾರ ವ್ಯವಹಾರ ಜಗಳ ಅಂತ ನಿಮ್ಮ ಮನೆಯಲ್ಲಿಯೂ ಬಂತು. ಮನೆಯಲ್ಲಿ ಸುಮ್ಮ ಜಗಳ, ಅಣ್ಣ ತಂಗಿ, ಅಕ್ಕ ತಮ್ಮ, ಅಪ್ಪ ಅಮ್ಮ, ಹೆಂಡತಿ ಗಂಡ, ಎಲ್ಲರ ಜೊತೆಗೂ ಸಡನ್ನಾಗಿ ಜಗಳ ಆಗ್ತಕ್ಕಂಥದ್ದು. ನಿಮಗೆ ಗೊತ್ತಾಗ್ತಾ ಇದೆ ನಾನು ಬೇಕು ಅಂತ ಮಾಡ್ತಾ ಇಲ್ಲ ಇದನ್ನು, ಬಟ್ ಏನೋ ಒಂದು ನನ್ನ ಕಂಟ್ರೋಲ್ ಮೀರಿ ನಂಗೆ ಸಿಟ್ಟು ಬರ್ತಾ ಇದೆ, ನನ್ನ ಕೈಲಿ ನನ್ನ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಾಯಿಲ್ಲ, ಆ ಥರ ಸಿಟ್ಟು ಬರ್ತಾ ಇದೆ, ನನಗೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಈ ಥರ ಸಿಟ್ಟು. ಮನೆ ಒಳಗೆ ಹೋಗಲಿಕ್ಕೆ ಮನಸ್ಸು ಬರ್ತಾ ಇಲ್ಲ, ಮನೆಗೆ ಹೋಗೋದೇ ಬೇಡ ಅನಿಸ್ತಾ ಇದೆಪ್ಪ, ನಾನು ಯಾಕೆ ಮನೇಲಿ ನೆಮ್ಮದಿನೇ ಇಲ್ಲ, ಸಮಾಧಾನ ಇಲ್ದಂಗೆ ಆಗ್ತಾ ಇದೆ ಅಂತ ಈ ಥರ ತುಂಬ ಸಿಟ್ಟು, ಅಸಹನೆ ಆಗ್ತಾ ಇರ್ತಕ್ಕಂಥದ್ದು. ಅಥವಾ ನೀವು ಮೀನರಾಶಿಯವರಾಗಿದ್ದು ತುಂಬ ಭಯ ಆತಂಕ, ಏನಾಗ್ಬಿಡುತ್ತೋ ಅನ್ನೋ ಭಯ, ಬೈಕಲ್ಲಿ ಹೋಗೋಕ್ಕೆ ಭಯ, ಕಾರ್ ಓಡಿಸೋಕ್ಕೆ ಭಯ, ಕೆಲಸಕ್ಕೆ ಹೋಗೋಕ್ಕೆ ಭಯ, ಏನೇ ಮಾತಾಡೋಕ್ಕೂ ಭಯ. ಈ ಭಯ ಆತಂಕ ತುಂಬ ಜಾಸ್ತಿ ಆಗ್ತಾ ಇದ್ದರೆ, ಅಥವಾ ನೀವು ಮೀನರಾಶಿಯವರಾಗಿದ್ದು ಕೆಟ್ಟ ಕನಸುಗಳು, ಅಪ್ಪ ದೇವ್ರೆ ಏನಿದು ತುಂಬ ಕೆಟ್ಟ ಕನಸು ಬೀಳುತ್ತೆ ಗುರುಗಳೇ, ನನಗೆ ಯಾಕೆ ಅಂತ ಅರ್ಥ ಆಗ್ತಾ ಇದೆ, ಇದಕ್ಕೇನು ಪರಿಹಾರ ಅಂತ ಗೊತ್ತಾಗ್ತಾ ಇಲ್ಲ, ತುಂಬ ಕೆಟ್ಟ ಕನಸುಗಳು ಬೀಳ್ತಾ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಸೊ ಕೆಲವರು ದೇವ್ರ ಮನೆಗೆ ಹೋಗಿ ಕುಂಕುಮ ಎಲ್ಲ ಹಚ್ಕೊಂಡು ಬಂದು ಮಲ್ಕೊತಾರೆ, ಮತ್ತೆ ವಾಪಸ್ಸು ದೇವ್ರಿಗೊಂದು ದೀಪ ಹಚ್ಬಿಟ್ಟು ಬಂದು ಮಲ್ಕೊಳ್ತಾರೆ, ಏನೋ ಒಂದು ಸ್ತೋತ್ರ ಓದೋ ಇದು ಮಾಡೋ ದೇವ್ರ ನಮಸ್ಕಾರ ಮಾಡ್ಕೊಂಡು ಮಲ್ಕೊತಾರೆ. ಸೊ ತುಂಬ ಕೆಟ್ಟ ಕನಸುಗಳು ಬೀಳ್ತಾ ಇದೆ ನಿಮಗೆ ಅಂಥೇಳಿ. ಅಥವಾ ನೀವು ಇನ್ನೊಂದು ಗಮನಿಸಿ, ನೀವು ಮೀನರಾಶಿಯವರಾಗಿದ್ದು ನೀವು ಊಟ ಮಾಡಬೇಕಾದ್ರೆ ನಿಮಗೆ ಕೂದಲು ಸಿಕ್ಕಿದ್ರೆ, ಊಟ ಮಾಡ್ತಾ ಇದ್ದೀನಿ ಗುರುಗಳೇ, ಆವಾಗ ಅಪರೂಪಕ್ಕೂ ಊಟದಲ್ಲಿ ಕೂದಲು ಸಿಗುತ್ತಲ್ಲ ತುಂಬ, ಯಾಕೆ ಅನ್ನ ಕಲಸ್ರೆ ಅದು ಕೂದಲು, ಮತ್ತೊಂದೇನೋ ಕೂದಲು, ಕೆಲವು ಸಲ ಹೋಟ್ಲಿಗೆ ಹೋಗಿ ಕೂತ್ಕೊಂಡ್ರೂ ಕೂದಲು ಸಿಗುತ್ತೆ, ಎಲ್ಲೇ ಯಾರಿಗೂ ಸಿಗುತ್ತೆ, ನನಗೆ ಮಾತ್ರ ಯಾಕೋ ಕೂದಲು ಸಿಗುತ್ತಲ್ಲ ತುಂಬ ಅನ್ನುವಂಥದ್ದು ಏನಾದ್ರು ನಿಮಗೆ ಅನುಮಾನ ಇದ್ದರೆ. ಅಥವಾ ಇನ್ನೂ ಒಂದು ಗಮನಿಸಿ, ನೀವು ತುಳಸಿ, ನಿಮ್ಮ ಮನೆಯ ಮುಂದೆ ತುಳಸಿ ತುಂಬ ಒಣಗ್ತಾ ಇದೆ, ಏನು ಮಾಡಿದ್ರೂ ತುಳಸಿ ಒಣಗ್ತಾ ಇರ್ತದೆ, ನೀವು ಗಿಡನೇ ಚೇಂಜ್ ಮಾಡಿದ್ರಿ, ಬೇರೆ ತುಳಸಿ ಗಿಡಗಳು ಹಾಕಿದ್ರಿ ಬದುಕ್ತಾ ಇಲ್ಲ, ಮಣ್ಣು ಚೇಂಜ್ ಮಾಡಿದ್ರಿ ಬದುಕ್ತಾ ಇಲ್ಲ, ಔಷಧಿ ಹಾಕಿದ್ರಿ ಬದುಕ್ತಾ ಇಲ್ಲ, ಏನೇ ಮಾಡಿದ್ರೂ ನಿಮ್ಮ ಮನೆಯ ಮುಂದಿನ ತುಳಸಿ ಗಿಡ ಬಾಡ್ತಾನೆ ಇದೆ ಅಂದರೆ ಅದು ಕೃತ್ರಿಮಾಭಿಚಾರ ಲಕ್ಷಣವಾಗುವ ಸಾಧ್ಯತೆಗಳಿರ್ತದೆ. ಅಷ್ಟೇ ಅಲ್ಲ, ಅವಘಡಗಳು, ಕುಂಕುಮ ಚೆಲ್ಲೋಯ್ತು, ಅರ್ಶಿನ ಚೆಲ್ಲೋಯ್ತು, ಹಾಲು ಚೆಲ್ಲೋಯ್ತು, ದೀಪ ಉರಿತದ ಎಣ್ಣೆ ದೀಪ ಬಿದ್ದು ಚೆಲ್ಲೋಯ್ತು, ಉರಿತದ ದೀಪ ಚೆಲ್ಲೋಯ್ತು, ಅಥವಾ ಬೆಂಕಿ ಎತ್ಕೊ ಬಟ್ಟೆ ಸುಟ್ಟೋಯ್ತು, ಕೂದಲು ಸುಟ್ಟೋಯ್ತು,
ಅಥವಾ ಈ ಥರ ಬೆಂಕಿ ಅವಘಡಗಳು, ಅಥವಾ ಕುಯ್ಕೊಂಡು ರಕ್ತ ಬೀಳ್ತಕ್ಕಂಥದ್ದು, ತರಕಾರಿ ಹೆಚ್ಚಬೇಕಾದ್ರೆ ಮತ್ತು ಹಿಂಗೆ ಕೈ ತಾಗ್ಬಿಡ್ತು, ರಕ್ತ ಚಿಮ್ಬಿಡ್ತು, ರಕ್ತ ಕೆಳಗೆ ಚೆಲ್ಲೋಯ್ತು, ಈ ಥರ ರಕ್ತ ಚೆಲ್ಲಿದ ಹೊರಗಡೆ ಬರ್ತಕ್ಕಂಥದ್ದು, ಆಕ್ಸಿಡೆಂಟ್ಸ್ಗಳು ತುಂಬ ಆಗ್ತಕ್ಕಂಥದ್ದು, ಇದೆಲ್ಲ ನಿಮಗೆ ಕೃತ್ರಿಮಾಭಿಚಾರ ಎಂಥ ಮಾಟ ಮಂತ್ರದ ಲಕ್ಷಣಗಳು ಅಥವಾ ನೆಗೆಟಿವ್ ಫೋರ್ಸ್, ನೆಗೆಟಿವ್ ಎನರ್ಜಿಯ ಒಂದು ಲಕ್ಷಣಗಳು ಅಂತ ಹೇಳಬೇಕು. ಅದರಲ್ಲೇ ಮನೆಯಲ್ಲಿ ಶುಭ ಕಾರ್ಯಗಳೇ ಆಗದೇ ಇರತಕ್ಕಂಥದ್ದು. ಮನೆಯಲ್ಲಿ ಶುಭ ಕಾರ್ಯ ಆಗದೇ ಇರತಕ್ಕಂಥದ್ದು, ನೀವು ಮನೆಯಲ್ಲಿ ಮದುವೆಗೆ ಬಂದ ಮಕ್ಕಳಿದ್ದಾರೆ, ಮದುವೆ ಆಗ್ತಾರೆ, ಶುಭ ಕಾರ್ಯ ಆಗ್ತಾ ಇಲ್ಲ, ಮನೆಯಲ್ಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ, ಲಾಸ್ಟಿಗೆ ಎಲ್ಲರನ್ನೂ ಕರೆದು ಮಾಡಿ ದೊಡ್ಡದಾಗಿ ಮಾಡೋಕ್ಕಾಗಲ್ಲಪ್ಪ, ಮನೆ ಮಟ್ಟಿಗಾರು ಒಂದು ಚಿಕ್ಕದಾಗ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಕೊಳ್ಳೋಣ ಅಂದರೆ ಅದು ಕೂಡ ಮನೆಯಲ್ಲಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಮನೆಯಲ್ಲಿ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಮಾಡಲಿಕ್ಕೆ ಆಗದಂತಹ ಒಂದು ಪರಿಸ್ಥಿತಿಯಲ್ಲಿ ಬಂದುಬಿಟ್ರಿ ಅಂದರೆ ಯಾವ ರೀತಿಯ ಪರಿಸ್ಥಿತಿ ಇದು? ಒಂದು ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಒಂದು ಕ್ಷೇತ್ರಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಮನೇಲಿ ಒಂದು ಪೂಜೆ ಮಾಡೋಕ್ಕಾಗ್ತಾ ಇಲ್ಲ, ಈ ಥರ ಶುಭ ಕಾರ್ಯಗಳು ಏನೂ ಆಗ್ತಾ ಇಲ್ಲ, ಶುಭನೇ ಆಗ್ತಾ ಇಲ್ಲ. ಮೀನರಾಶಿ ಮಾಟಮಂತ್ರ ಲಕ್ಷಣಗಳಿರ್ತದೆ. ಅಥವಾ ಆರೋಗ್ಯ ಬಾಧೆಗಳು, ಹೋಮಿಯೋಪತಿ ಆಯಿತು, ಅಲೋಪತಿ ಆಯಿತು, ಆಯುರ್ವೇದ ಆಯಿತು, ಎಲ್ಲ ಆಯಿತು, ಎಲ್ಲ ಔಷಧಿಗಳಾಯಿತು, ಎಲ್ಲ ಡಾಕ್ಟ್ರುಗಳಾಯಿತು, ನಿಮಗೆ ಮಾತ್ರ ಹುಷಾರಾಗ್ತಾ ಇಲ್ಲ, ಆರೋಗ್ಯ ಸರಿ ಹೋಗ್ತಾ ಇಲ್ಲ. ಯಾಕೆ ಹೀಗೆ? ಮಾಟಮಂತ್ರದ ಲಕ್ಷಣಗಳಿರುವ ಸಾಧ್ಯತೆಗಳಿರ್ತದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಈಗ ನೀವು ಮೀನರಾಶಿಯರು ಮುಖದಲ್ಲಿ ಕಳೆ ಇಲ್ಲ ಅಂತ, ಕಣ್ಣು ಕೆಳಗೆಲ್ಲ ಡಾರ್ಕ್ ಸರ್ಕಲ್ಸ್ ಥರ ಆಗಿ ಎಲ್ಲ ಕಪ್ಪಾಗಿಬಿಟ್ಟಿದ್ದೀರಾ, ಹತ್ರ ತುಂಬ ಚೆನ್ನಾಗಿದ್ದಂಥ ನೀವು ಒಂಥರ ಪ್ರೇತ ಕಳೆ ಬಂದುಬಿಟ್ಟಿದೆ. ನಿಮ್ಮನ್ನು ನೋಡಿದ ತಕ್ಷಣ ಏನಮ್ಮ ಏನಾಯ್ತಮ್ಮ ನಿನಗೆ, ಏನಪ್ಪ ಏನಾಯ್ತಪ್ಪ ನಿನಗೆ ಅಂತ ಕೇಳ್ತಾ ಇದ್ದಾರೆ ಜನ ನಿಮ್ಮ ಹತ್ರ. ನಿಮ್ಮ ಮುಖದಲ್ಲ ಲಕ್ಷಣಗಳೇ ಇಲ್ಲ, ಒಂಥರ ವಿಕಾರ ಆಗಿಬಿಟ್ಟಿದೆ, ಮುಖ ಎಲ್ಲ ಚೇಂಜ್ ಆಗಿಬಿಟ್ಟಿದೆ, ನಿಮಗೆ ಗೊತ್ತಾಗ್ತದೆ, ಅನುಭವಕ್ಕೆ ಬರ್ತಾ ಇದೆ ನಿಮಗೆ ಅಂತ. ಸೊ ಇದೆಲ್ಲ ಮಾಟಮಂತ್ರ ಕೃತ್ರಿಮಾಭಿಚಾರದ ಲಕ್ಷಣಗಳು, ತುಂಬ ಜಾಸ್ತಿ ಲಕ್ಷಣಗಳಾಗಿರುತ್ತೆ. ಸೊ ಆದ್ದರಿಂದ ನಿಮಗೇನಾದ್ರು ಇದೆಲ್ಲ ಅನುಭವಕ್ಕೆ ಬರ್ತದೆ. ಇನ್ನೂ ನಿಮಗೆ ಏನೋ ಮನೇಲಿ ಏನೋ ಸಿಕ್ತು, ಏನೋ ಪೊಟ್ಲ ಕಟ್ಕೊಂಡು ಏನೋ ಒಂದು ಸಿಕ್ತು, ನಾನು ಕೂತ್ಕೊಳ್ಳೋ ಜಾಗದಲ್ಲಿ ಏನೋ ಹಾಕಿದ್ರು, ನಮ್ಮ ಮನೇಲಿ ಏನೋ ಹಾಕಿದ್ರು, ಮನೆ ಮುಂದೆ ಏನೋ ಹಾಕಿದ್ರು, ಈ ಥರ ಅಂತೂ ನಿಮಗೆ ಗೊತ್ತೇ ಆಗ್ಬಿಡುತ್ತೆ. ಇವಾಗ ಯಾರೋ ಏನೋ ಹಾಕಿದ್ರೆ ಕಣ್ಣಿಗಂತೂ ಕಾಣುತ್ತೆ. ಈ ಕೃತ್ರಿಮಾಭಿಚಾರ ಲಕ್ಷಣಗಳಿಂದ ತುಂಬ ಹಿಂಸೆ ಆಗ್ತದೆ, ತುಂಬ ಸಮಸ್ಯೆಗಳಾಗ್ತದೆ. ಕೋರ್ಟ್ ಕಚೇರಿಗಳ ಹಿನ್ನಡೆ, ಉದ್ಯೋಗದಲ್ಲಿ ಹಿನ್ನಡೆ, ಆರೋಗ್ಯದಲ್ಲಿ ಹಿನ್ನಡೆ, ವ್ಯಾಪಾರದಲ್ಲಿ ಹಿನ್ನಡೆ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಮನೆ ಒಳಗೆ ಹೋಗೋಕ್ಕೆ ಮನಸ್ಸು ಬರಲ್ಲ, ಮನೆಗೆ ಹೋಗೋದೇ ಬೇಡ ಅನಿಸ್ಬಿಡ್ತದೆ. ಆ ಥರ ಮನೆಯಲ್ಲಿ ನೆಮ್ಮದಿ ಇಲ್ಲ, ಎಲ್ಲ ಸಿಕ್ಕಿದೆಲ್ಲ ಬಿಸಾಕೋದು, ಗಲಾಟೆಗಳು ಮಾಡೋದು, ಮನೆಯಲ್ಲಿ ಜಗಳ, ಕೂಗಾಟ, ಮನೆ ಮುಂದೆ ಕೂಗಾಟ, ಮನೆ ಒಳಗೆ ಕೂಗಾಟ, ಏನಕ್ಕೆ ಆಗ್ತಾ ಇದೆ ಈ ಥರ? ಏನೇನೋ ನಡ್ಕೊಳ್ತಾ ಇದ್ದಾರೆ ಯಾರು, ಯಾಕೆ ಈ ಥರ ಸಮಸ್ಯೆಗಳಾಗ್ತಾ ಇದೆ ಮನೆಯಲ್ಲಿ? ಇದೆಲ್ಲ ಕೃತ್ರಿಮಾಭಿಚಾರ ಲಕ್ಷಣಗಳ ಸಾಧ್ಯತೆ ಇರ್ತದೆ. ಸೊ 8 ದಿಕ್ಕುಗಳಿದೆ. 8 ದಿಕ್ಕುಗಳಿಂದ ನಮಗೆ ಯಾವುದೇ ರೀತಿ ಕೆಟ್ಟ ಶಕ್ತಿಗಳು ನಮ್ಮನ್ನು ತಾಗಬಾರ್ದು ಅಂತ 8 ದಿಕ್ಕುಗಳಿಗೆ 8 ಅಧಿಪತಿಗಳಿದ್ದಾರೆ. ಪೂರ್ವಕ್ಕೆ ಇಂದ್ರ ಅಧಿಪತಿ, ಅಗ್ನಿ ಮೂಲೆಗೆ ಅಗ್ನಿದೇವ, ದಕ್ಷಿಣಕ್ಕೆ ಯಮ, ಆಮೇಲೆ ನೈಋತ್ಯ ಮೂಲೆಗೆ ನಿರರತಿ, ಪಶ್ಚಿಮಕ್ಕೆ ವರುಣ, ವಾಯುವ್ಯ ದಿಕ್ಕಿಗೆ ವಾಯು, ಆಮೇಲೆ ಉತ್ತರ ದಿಕ್ಕಿಗೆ ಸೋಮ, ಈಶಾನ್ಯ ದಿಕ್ಕಿಗೆ ಈಶಾನ. ಹೀಗೆ 8 ದಿಕ್ಕುಗಳಿದೆ, 8 ಅಧಿಪತಿಗಳಿದ್ದಾರೆ. ಆ 8 ದಿಕ್ಕುಗಳ ಅಧಿಪತಿಗಳು ಇಂದ್ರಾದಿ ಅಷ್ಟದಿಕ್ಪಾಲಕರಿಗೆ ನಾನು ವಿಶೇಷವಾದ ಮಂತ್ರವನ್ನು ಈ ವಿಡಿಯೋ ಎಂಡಲ್ಲಿ ತಿಳಿಸಿರ್ತೇನೆ. ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಆದ ತಕ್ಷಣ ಅದನ್ನು ಒಂದ್ಸಲ ಕೇಳಿಸ್ಕೊಳ್ಳಿ, ರಾತ್ರಿ ಮಲಗುವ ಮುನ್ನ ಕೈಕಾಲು ಮುಖ ತೊಳ್ಕೊಂಡು ಅದನ್ನು ಕೇಳಿಸ್ಕೊಂಡು ಮಲ್ಕೊಳ್ಳಿ. ಆ 8 ದಿಕ್ಕಿನ ನಿಮಗೆ ಒಂದು ರಕ್ಷಣೆ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ. ಇನ್ನು ಮನೆ ಹೊರಗಡೆಯಿಂದ ಮನೆ ಒಳಗಡೆ ಇವಾಗ ಕೆಲಸ ಮುಗಿಸ್ಕೊಂಡು ಬರ್ತೀರಾ, ಮಾರ್ಕೆಟ್ಗೆ ಹೋಗಿ ಬರ್ತೀರಾ, ಅಂಗಡಿಯಿಂದ ಬರ್ತೀರಾ, ಎಲ್ಲೋ ಹೊರಗಡೆ ಹೋಗಿ ಬರ್ತೀರಾ ಅಂದಾಗ ಕೈಕಾಲು ತೊಳ್ಕೊಂಡು ಮನೆ ಒಳಗಡೆ ಹೋಗಬೇಕು. ಇಲ್ಲ ಮನೆ ಒಳಗಡೆ ಹೋದ್ಮೇಲೆ ಯಾರು ಫಸ್ಟ್ ಕೈಕಾಲು ಮುಖ ತೊಳ್ಕೊಳ್ಬೇಕು. ಅಷ್ಟೇ ಅಲ್ಲ, ಮನೆ ಒಳಗಡೆ ನಾಟಿ ಹಸುವಿನ ಗಂಜಲ, ಅದ್ರದ್ದು ಅರ್ಕ ಅಂತ ಬರ್ತದೆ, ಅದನ್ನೊಂದು ಬಾಟ್ಲಿ ಇಟ್ಕೊಳ್ಳಿ. ಯಾವಾಗಲೂ ಸ್ನಾನ ಮಾಡ್ಬೇಕಾದ್ರೆ ಒಂದು ಮುಚ್ಚಲ ಅಷ್ಟು ಒಂದು ಬಕೆಟ್ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಿ. ಇಲ್ಲ ಪ್ರತಿದಿನ ಅದನ್ನು ಚಿಮುಕ್ಸ್ಕೊಳ್ಬೇಕು ನಿಮಗೆ ನೀವು. ಸೊ ಅದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಶರೀರ ಶುದ್ಧವಾಗಿ ಇರ್ತದೆ. ಅದರಲ್ಲೂ ವಿಶೇಷವಾಗಿ 3 ದ್ರವ್ಯಗಳು, ಅದರಲ್ಲಿ ಯಾವುದಪ್ಪ ಅಂತಂದರೆ ಬಿಳಿ ಸಾಸಿವೆ, ಆಮೇಲೆ ಕಲ್ಲುಪ್ಪು, ಆಮೇಲೆ ಒಣಮೆಣಸು. ಈ 3 ದ್ರವ್ಯಗಳನ್ನು ಅಂಗೈಯಲ್ಲಿ ಇಟ್ಕೊಂಡು ಮುಷ್ಟಿ ಕಟ್ಕೊಂಡು ತಲೆಗೆ ಒಂದು 3 ಬಾರಿ ನಿವಾಳಿಸಿ ಅದನ್ನು ನೀವು ಈ ಅಮಾವಾಸ್ಯೆ ಅಥವಾ ಮಂಗಳವಾರ ಅಥವಾ ವಿಶೇಷವಾಗಿ ಮೀನರಾಶಿಯವರು ಭಾನುವಾರ ನೀವು ನಿವಾಳಿಸ್ಬಿಟ್ಟು ಅದನ್ನು ಬೆಂಕಿಗೆ ಹಾಕ್ತಕ್ಕಂಥದ್ದು ಇದೆಯಲ್ಲ, ಅದರಿಂದನೂ ಸಹ ಕೆಲವಿಷ್ಟು ದೃಷ್ಟಿ ಕೆಟ್ಟ ಶಕ್ತಿಗಳೆಲ್ಲ ನಿವಾರಣೆಯಾಗಿ ಹೋಗ್ತದೆ. ಇಲ್ಲ ಅಂತಂದರೆ ಬಹಳ ಮುಖ್ಯವಾಗಿ ಮೀನರಾಶಿಯವರ ಈ ಮಾಟಮಂತ್ರ, ದೃಷ್ಟಿದೋಷ, ಶತ್ರುಬಾಧೆಗಳ ಪರಿಹಾರಕ್ಕೆ ನಾವು ವಿಶೇಷವಾದ ಪರಿಹಾರ ಮಾಡ್ತಾ ಇದ್ದೇವೆ. ವಿಶೇಷ ಸನ್ನಿಧಾನ, ವಿಶೇಷ ಪ್ರಸಾದ ಸಹ ಇದೆ, ವಿಶೇಷ ದಿನವೇ ಮಾಡ್ತಾ ಇದ್ದೇವೆ. ಅದರ ಬಗ್ಗೆಯೂ ಸಹ ನೀವು ತಿಳ್ಕೊಳ್ಬೇಕು. ಉತ್ತರದ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ಅಂದರೆ ಫೆಬ್ರವರಿ 15ನೇ ತಾರೀಕು ಶಿವರಾತ್ರಿ, 17ನೇ ತಾರೀಕು ಅಮಾವಾಸ್ಯೆ, ಶಿವರಾತ್ರಿ ಮುಗಿದು ಬರುವ ಅಮಾವಾಸ್ಯೆ. ಶಿವರಾತ್ರಿ ಅಮಾವಾಸ್ಯೆಗೆ ಪರ್ವದಿನ ನೇಪಾಳ ಜ್ಯೋತಿರ್ಲಿಂಗ ಸ್ವರೂಪಿ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ನಿಮ್ಮ ಸಮಸ್ಯೆಗಳಿಗೆ
ನಾವು ಪರಿಹಾರ ಉಪಾಯವಾಗಿ ವಿಶೇಷ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲ ಹೋಮಗಳು ಲೈವ್ ಇರುತ್ತೆ. ಅಂದರೆ ನೀವು ನಿಮ್ಮ ಮನೆ, ಆಫೀಸು ಅಥವಾ ನೀವು ಎಲ್ಲಿರ್ತೀರೋ ಇಲ್ಲಿಂದಲೇ ನೇಪಾಳದಲ್ಲಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗೋದಾಗಿರಬಹುದು, ನೇಪಾಳದಲ್ಲಿ ಹೋಮ ಆಗ್ತಕ್ಕಂಥದ್ದಾಗಿರಬಹುದು, ನೋಡಿಕೊಳ್ಳಬಹುದಾಗಿರ್ತದೆ. ಅಷ್ಟೊಂದು ಅದ್ಭುತವಾದಂತಹ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಏನೇನು ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ ಅಂತಂದರೆ, ವಿಶೇಷವಾಗಿ ಮೊಟ್ಟ ಮೊದಲನೇದಾಗಿ ರುದ್ರ ಹೋಮ. ಯಾಕೆಂದರೆ ಶಿವನ ಸನ್ನಿಧಾನ ಜ್ಯೋತಿರ್ಲಿಂಗದ ಸನ್ನಿಧಾನ ಆಗಿರುತ್ತೆ. ಸೊ ಅದರಿಂದಾಗಿ ರುದ್ರ ಹೋಮವನ್ನು ಆದಿಯಲ್ಲಿ ಮಾಡ್ತಾ ಇದ್ದೇವೆ. ರುದ್ರ ಹೋಮ ಮಾಡಿ ಅವತ್ತಿನ ದಿವಸ ಮಹಾಸೂರ್ಯ ಗ್ರಹಣ ಸಹ ಸಂಭವಿಸ್ತಾ ಇದೆ. ಅದರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಗ್ರಹಣ ಆಚರಣೆ ಇಲ್ಲ, ಯಾಕೆಂದರೆ ಗ್ರಹಣ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಬಟ್ ಗ್ರಹಣದ ಪ್ರಭಾವ ಇರುತ್ತೆ ಅನ್ನುವ ಕಾರಣಕ್ಕೆ ಮಹಾಸೂರ್ಯ ಗ್ರಹಣ ಶಾಂತಿ ಹೋಮವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಾನು ಇಲ್ಲಿ ತನಕ ನಿಮಗೆ ಏನು ಹೇಳಿದ್ದೀನಲ್ಲ, ಮಾಟಮಂತ್ರಾದಿ ಸಮಸ್ಯೆಗಳು, ಆ ಮಾಟಮಂತ್ರ ದೋಷಗಳಿರಬಹುದು, ಕೃತ್ರಿಮಾಭಿಚಾರ ಮಾಟಮಂತ್ರ ದೋಷಗಳಿರಬಹುದು, ಅಥವಾ ಕೆಟ್ಟ ಶಕ್ತಿಗಳೇನೋ ಬಂದು ಸೇರ್ಕೊಂಡಿರ್ತಕ್ಕಂಥಿರಬಹುದು, ದೃಷ್ಟಿ ದೋಷ ಇರಬಹುದು, ಯಾವುದೇ ರೀತಿ ಈ ಥರ ನೆಗೆಟಿವ್ ಎನರ್ಜೀಸ್ ಎಲ್ಲ ಪರಿಹಾರವಾಗಬೇಕು ಅನ್ನುವ ಕಾರಣಕ್ಕೆ ಮಹಾಪ್ರತ್ಯಂಗಿರಾ ದೇವಿ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಪ್ರತ್ಯಂಗಿರಾ ಹೋಮವನ್ನು ಅಮಾವಾಸ್ಯೆ ದಿವಸ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ನೆನಪಿಟ್ಕೊಳ್ಳಿ. ಅದು ಗುಹೇಶ್ವರಿ ಅಮ್ಮನವರ ಸನ್ನಿಧಾನವೂ ಸಹ ಹೌದು. ಯಾಕೆ ಅಂತಂದರೆ ಅದೊಂದು ಶಕ್ತಿಪೀಠ. ಗುಹೇಶ್ವರಿ ಅಮ್ಮನವರ ಒಂದು ಅಂಗ ಇರತಕ್ಕಂತಹ ಒಂದು ಸನ್ನಿಧಾನ ಅದು. ಈ ಕಡೆ ಜ್ಯೋತಿರ್ಲಿಂಗ, ಈ ಕಡೆ ಅಮ್ಮನವರ ಒಂದು ಸನ್ನಿಧಾನ ಶಕ್ತಿಪೀಠ, ಇನ್ನೊಂದು ಕಡೆ ಜ್ಯೋತಿರ್ಲಿಂಗ. ಈ ಪಾರ್ವತಿ ಪರಮೇಶ್ವರರ ಸನ್ನಿಧಾನದ ಜಾಗದಲ್ಲಿ ನಾವು ಶಿವರಾತ್ರಿ ಅಮಾವಾಸ್ಯೆ ಪರ್ವದಿನದಂದೇ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು. ಎಂತಹ ಅದ್ಭುತವಾದಂಥ ಅವಕಾಶ. ಇದರ ಜೊತೆಗೆ ಇಂದ್ರಾಷ್ಟ ದಿಗ್ಬಂಧನ ಹೋಮ ಅಂತ ಇಂದ್ರಾದಿ ಅಷ್ಟದಿಕ್ಪಾಲಕ ದೇವತೆಗಳಿಗೆ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇರುವಂಥದ್ದು. ನೀವು ಗಮನಿಸಬೇಕು, ಇಂದ್ರಾಷ್ಟ ದಿಗ್ಬಂಧನ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸಿಕ್ಕ ದಾಂಪತ್ಯ ಜೀವನ ಸಿಗಬೇಕು ಅಂದರೆ ಇದಕ್ಕಿನ್ನ ಅದ್ಭುತವಾದ ಜಾಗ ಇದೆಯಾ? ಯಾಕೆಂದರೆ ಜ್ಯೋತಿರ್ಲಿಂಗನೂ ಇದೆ, ಶಕ್ತಿಪೀಠ ಅಮ್ಮನವರ ಶಕ್ತಿಪೀಠ. ಕಾಮಾಖ್ಯ ಹೇಗೆ ಅಮ್ಮನವರ ಶಕ್ತಿಪೀಠವೋ ಅದೇ ರೀತಿಯಲ್ಲಿ ಗುಹೇಶ್ವರಿಯು ಅಮ್ಮನವರ ಶಕ್ತಿಪೀಠ. ಗುಹೇಶ್ವರಿ ಅಮ್ಮನವರ ಸನ್ನಿಧಾನ, ಅದೇ ರೀತಿಯಲ್ಲಿ ಪಶುಪತಿನಾಥನ ಸನ್ನಿಧಾನದಲ್ಲಿ ನೀವು ಪಾರ್ವತಿ ಪರಮೇಶ್ವರ ಸನ್ನಿಧಾನದಲ್ಲಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಮಹಾಪ್ರತ್ಯಂಗಿರ ಹೋಮವೂ ಇರುತ್ತೆ, ರುದ್ರ ಹೋಮವೂ ಇರುತ್ತೆ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳೆಲ್ಲ ಇರುತ್ತೆ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ ವಿಶೇಷ ಪ್ರಸಾದವನ್ನು ಸಹ ನಾನು ಅಲ್ಲಿಂದಲೇ ಎನರ್ಜೈಸ್ ಮಾಡಿಕೊಂಡು ತರ್ತಾ ಇದ್ದೇನೆ. ಆ ವಿಶೇಷ ಪ್ರಸಾದವನ್ನು ನೀವು ಗಮನಿಸಬೇಕು. ಈ ವಿಶೇಷವಾದಂತಹ ಮಾಲೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ಬೋದು. ಇದರಲ್ಲಿ ತ್ರಿಶಕ್ತಿ, 3 ಅದ್ಭುತವಾದಂತಹ ಶಕ್ತಿಗಳಿದೆ. ಅದರಲ್ಲಿ ಒಂದು ಜ್ವಾಲಾಮುಖಿ ರತ್ನ. ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ಬೋದು. ಇದು ಭೂಮಿಯಿಂದ ಏನು ಜ್ವಾಲಾಮುಖಿ ಸ್ಫೋಟ ಆಗುತ್ತಲ್ಲ, ಅದು ಹೊರಗಡೆ ಬಂದಾಗ ಅದೊಂದು ಕಲ್ಲಾಗಿ ರತ್ನವಾಗಿ ಮಾರ್ಪಾಡಾಗತ್ತೆ. ಅದೇ ಜ್ವಾಲಾಮುಖಿ ರತ್ನ, ಆಯ್ತಲ್ವಾ? ಆ ಜ್ವಾಲಾಮುಖಿ ರತ್ನ ಜೊತೆಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ, ನಿಮ್ಮೆಲ್ಲರ ಭಾಳಷ್ಟು ನೀವು ಕೇಳಿರ್ತಕ್ಕಂತಹ ಕರುಂಗಾಲಿ. ಇದರಲ್ಲಿ ಜ್ವಾಲಾಮುಖಿ ಜೊತೆಗೆ ಕರುಂಗಾಲಿಯನ್ನು ಸೇರಿಸಿದ್ದೇನೆ. ಅದರ ಜೊತೆಗೆ ಇರತಕ್ಕಂಥದ್ದೇ ವ್ಯಾಘ್ರನೇತ್ರ ರತ್ನ. ವ್ಯಾಘ್ರನೇತ್ರ ರತ್ನ, ಕರುಂಗಾಲಿಯ ಒಂದು ಬೀಡ್, ಅದರ ಜೊತೆಗೆ ಇರತಕ್ಕಂಥದ್ದೇ ಜ್ವಾಲಾಮುಖಿ ರತ್ನ. ಈ 3 ಅದ್ಭುತವಾದಂತಹ ತ್ರಿಶಕ್ತಿಗಳನ್ನು ಮಾಲೆ ಮಾಡಿಸಿದ್ದೇನೆ. ಅದ್ಭುತವಾಗಿ ಗಟ್ಟಿಯಾಗಿ ಒಂದು ಮಾಲೆಯನ್ನು ಮಾಡಿಸಿದ್ದೇವೆ. ಈ ಒಂದು ಮಾಲೆಯನ್ನು ಶಿವರಾತ್ರಿ ಅಮಾವಾಸ್ಯೆ 17ನೇ ತಾರೀಕು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ರುದ್ರ ಹೋಮ, ಮಹಾಪ್ರತ್ಯಂಗಿರ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಇಂದ್ರಾಷ್ಟ ದಿಗ್ಬಂಧನ ಹೋಮ ಹಾಗೂ ವಿಶೇಷವಾಗಿರತಕ್ಕಂತಹ ಗುರು ಶಾಂತಿ ಶನಿ ಶಾಂತಿ ಎಲ್ಲ ಹೋಮಗಳಲ್ಲಿ ವಿಶೇಷವಾಗಿ ಸೂರ್ಯಗ್ರಹಣ ಶಾಂತಿ ಹೋಮದಲ್ಲೂ ಕೂಡ ಇದು ಎನರ್ಜೈಸ್ ಆಗಿರುತ್ತೆ. ಪ್ರತಿಯೊಬ್ಬರಿಗೂ ಅಲ್ಲಿಂದ ಎನರ್ಜೈಸ್ ಮಾಡಿ ತಂದು ಕೊಡ್ತೇನೆ. ನೋಡಿ ಎಷ್ಟಂತ ಅದ್ಭುತವಾದಂಥದ್ದು. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ, ಇದನ್ನು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನೇಪಾಳದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಇಲ್ಲಿ ಕೂತ್ಕೊಂಡು ಆರಾಮಾಗಿ ಲೈವಲ್ಲಿ ನೋಡ್ಕೊಳ್ಬಹುದು. ಸೊ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ನೇಪಾಳದಲ್ಲಾಗುವ ಎಲ್ಲ ಹೋಮಗಳನ್ನು ನೀವು ಇಲ್ಲಿಂದಲೇ ಲೈವ್ ಹೋಮಗಳನ್ನು ನೋಡ್ತೀರಾ. ಹಾಗೂ ಎಲ್ಲ ಹೋಮಗಳ ಭಸ್ಮ, ಆಮೇಲೆ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ್ ಜೊತೆಗೆ ವಿಶೇಷವಾದ ಈ ತ್ರಿಶಕ್ತಿ ಮಾಲೆಯನ್ನು, ವಿಶೇಷವಾದ ರುದ್ರ ತ್ರಿಶಕ್ತಿ ವಿಶೇಷವಾದಂತಹ ಮಾಲೆಯನ್ನು ನಾವು ಅಲ್ಲಿಂದ ಎನರ್ಜೈಸ್ ಮಾಡಿಕೊಂಡು ತಗೊಂಬಂದು ನಿಮಗೆ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದು. ಅದ್ಭುತವಾದಂತಹ ಒಂದು ಮಾಲೆ ಇದು. ಬಟ್ ತುಂಬ ಕಾಸ್ಟ್ಲಿ ಆಗ್ತದೆ. ಅದರಿಂದ ತುಂಬ ಲಿಮಿಟೆಡ್ ಆಗಿ ಮಾಡಿಸಿದ್ದೇವೆ. ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳು ನಾವು ಇದನ್ನು ಕೊಡಲೇಬೇಕು ಅಂತ ಹೇಳಿ ವಿಶೇಷವಾಗಿ ಮಾಡಿಸಿರ್ತಕ್ಕಂಥ, ಇದಕ್ಕೆ ಎಕ್ಸ್ಟ್ರಾ ಏನು ದುಡ್ಡು ತಗೊಳ್ತಾ ಇಲ್ಲ. ನಮ್ಮ ಸಂಕಲ್ಪ ಸೇವೆಗೆ ಏನಿದೆಯೋ ಅಷ್ಟು ಮಾತ್ರ ತೆಗೆದುಕೊಳ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಈ ಮಾಲೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ
ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ವಾಟ್ಸಪ್ ಮಾಡಿಕೊಂಡು ಲೈವಲ್ಲಿ ಸಂಕಲ್ಪ ಸೇವೆಗೆ ನಾವು ಲೈವಲ್ಲಿ ಏನು ಸಂಕಲ್ಪ ಮಾಡ್ತೇವೆ ನಿಮ್ಮ ಹೆಸರು ದಯವಿಟ್ಟು ಸಂಕಲ್ಪಕ್ಕೆ ಹೆಸರು ಕೊಟ್ಕೊಳ್ಳಿ, ಈಗಲೇ ಕೂಡಲೇ ಕೊಟ್ಕೊಳ್ಳಿ. ಯಾಕೆಂದರೆ ಲಿಮಿಟೆಡ್ ಆಗಿರ್ತಕ್ಕಂಥದ್ದು ಇದು, ಯಾಕೆಂದರೆ ತುಂಬ ಕಾಸ್ಟ್ಲಿ ಬೀಳ್ತಾರೆ, ಆದರೆ ನಾನು ತುಂಬ ಜಾಸ್ತಿ ಮಾಡಿಸಿಲ್ಲ, ತುಂಬ ಕಡಿಮೆ ಮಾಡಿಸಿರ್ತಕ್ಕಂಥದ್ದು. ಸೊ ಬೇಗ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ಈ ನಂಬರ್ ಕಾಣ್ತಾ ಇದೆಯಲ್ಲ, ಈ ನಂಬರ್ಗೆ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ನಾನು ಅಲ್ಲಿಂದ ಬಂದ ನಂತರ ಅಂದರೆ 17ನೇ ತಾರೀಕು ನೇಪಾಳದಲ್ಲಿ ಇರ್ತೇನೆ ನಾನು, ಹೋಮ ಆಗುತ್ತೆ. ಆಮೇಲೆ 18ನೇ ತಾರೀಕು ನಮಗೆ ವಾಪಸ್ ಅಲ್ಲಿ ಹೋಮ, ಆ ಹೋಮ ಆಗಿರೋ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ, ಈ ಮಾಲೆಗಳೆಲ್ಲ ಅಲ್ಲಿಂದ ತಗೊಂಡು ನಾನು ಮತ್ತೆ ವಾಪಸ್ ಇಲ್ಲಿ ಬರಬೇಕಾಗ್ತದೆ. ಸೊ ಬಂದ ನಂತರ ನಾವು ಇಲ್ಲಿಂದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿರ್ತೇವೆ, ಗೊತ್ತಾಯ್ತಲ್ವಾ? ಅಷ್ಟರ ಮೊದಲೇ ನಿಮಗೆ ನಿಮ್ಮ ಎನ್ವೆಲಪ್ ಮೇಲೆ ನಿಮ್ಮ ಹೆಸರು ಬರೆದಿರ್ತಕ್ಕಂಥದ್ದು ನಿಮಗೆ ಕಾಣಿಸ್ಬಹುದಾಗಿರ್ತದೆ, ಅಂದರೆ ನೀವು ನೋಡಬಹುದಾಗಿರ್ತದೆ, ಅದನ್ನು ಕಳಿಸಿರ್ತಾರೆ. ಬಟ್ ಪ್ರಸಾದ ಕಳಿಸಿರಲ್ಲ, ಪ್ರಸಾದ ಅಲ್ಲಿಂದ ಬಂದ ಮೇಲೆ ಕಳಿಸ್ತಕ್ಕಂಥದ್ದಾಗಿರ್ತದೆ. ಸೊ ಭಾಳ ಜನ ಕನ್ಫ್ಯೂಸ್ ಆಗಿಬಿಡ್ತಾರೆ, ಇನ್ನೂ ನೀವು ಅಲ್ಲಿಂದ ಬಂದೇ ಇಲ್ಲ, ಹೋಮ ಆಗಿಲ್ಲ, ಆಗಲೇ ನಮಗೆ ಪ್ರಸಾದ ಅಂತ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಆ ಥರ ನೀವು ಅಪಾರ್ಥ ಮಾಡ್ಕೊಳ್ಬೇಡಿ. ಬೇಗ ಬೇಗ ನಿಮಗೆ ಕಳಿಸ್ಲಿಕ್ಕೆ ಕವರ್ನ ರೆಡಿ ಮಾಡಿ ನಿಮ್ಮ ಅಡ್ರೆಸ್ ಅದ್ರ ಮೇಲೆ ಬರೆದು ನಿಮ್ಗೆ ಅದ್ರದ್ದು ಫೋಟೋ ಕಳಿಸ್ತಾರೆ. ಯಾಕೆಂದರೆ ಅದ್ರ ಮೇಲೆ ಟ್ರ್ಯಾಕಿಂಗ್ ಐಡಿ ಇರುತ್ತೆ, ಇದರಲ್ಲೇ ನಿಮ್ಮನಿಗೆ ನಾವು ಪ್ರಸಾದ ಕಳಿಸೋದು ಅನ್ನೋದಕ್ಕೆ ಮಾತ್ರ, ಗೊತ್ತಾಯ್ತಲ್ಲ? ಆಮೇಲೆ ಇನ್ನೂ ಒಂದು ತಪ್ಪು ಎಲ್ಲರೂ ಏನು ಮಾಡ್ತಾರೆ, ನಮಗೊಂದು ಮಾಲೆ ಬೇಕು, ನಮಗೆ ಪ್ರಸಾದ ಬೇಕು ಅಂತ ನಿಮ್ಮ ಪರ್ಸ್ನಲ್ ಫೋನ್ ನಂಬರ್ಗಳನ್ನೆಲ್ಲ ಕಮೆಂಟ್ ಮಾಡ್ತೀರಾ. ದಯವಿಟ್ಟು ಹಂಗೆ ಮಾಡಬೇಡಿ. ನಿಮಗೆ ಮಾಲೆ ಬೇಕು ಅಂದರೆ, ನಿಮಗೆ ಪ್ರಸಾದ ಬೇಕು ಅಂತಾದರೆ ನಿಮಗೆ ನೀವು ವಾಟ್ಸಪ್ ಮಾಡಿ ವಿನಃ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ನಿಮ್ಮ ಪರ್ಸನಲ್ ನಂಬರ್ಗಳು ಹಾಕಬೇಡಿ. ಅದರಿಂದಾಗಿ ಏನಾದರೂ ಯಾರು ಮಿಸ್ಯೂಸ್ ಮಾಡ್ಕೊಂಡು ನಿಮಗೆ ನಷ್ಟ ಆದರೆ ನಾವು ಜವಾಬ್ದಾರರಲ್ಲ. ದಯವಿಟ್ಟು ಕಮೆಂಟ್ ಮಾಡಬೇಡಿ. ನಿಮ್ಮ ನಂಬರನ್ನು ಏನೇ ಇದ್ರೂ ಸಹ ವಾಟ್ಸಪ್ ಮಾಡಿ, ನಮ್ಮ ಆಫೀಸ್ ನಂಬರ್ಗೆ ಕಾಲ್ ಮಾಡಿ, ವಾಟ್ಸಪ್ ಮಾಡಿ. 2-3 ನಂಬರ್ಗಳಿದೆ, ದಯವಿಟ್ಟು ಕಾಲ್ ಮಾಡಿ, ವಾಟ್ಸಪ್ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೇನೆ. ಈಗ ವಿಶೇಷವಾದ ಇಂದ್ರಾದಿ ಅಷ್ಟದಿಕ್ಪಾಲಕ ದೇವತೆಗಳ ಮಂತ್ರವನ್ನು ಸಹ ನಾನು ನಿಮಗೀಗ ಕೇಳಿಸಿದ್ದೇನೆ, ಕೇಳಿಸ್ಕೊಳ್ಳಿ. ಅದನ್ನು ಸಹ ಖಂಡಿತವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಭೇಟಿ ಮಾಡ್ತೇನೆ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಈ ವಿಡಿಯೋನ ಮರಿಬೇಡಿ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಭೇಟಿ ಮಾಡ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ವೀಕ್ಷಕರೇ, ಪರಿಹಾರ ಮಂತ್ರಕ್ಕಾಗಿ ಕಮೆಂಟ್ಸ್ನಲ್ಲಿ ಲಿಂಕ್ ಇದೆ, ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಪರಿಹಾರ ಮಂತ್ರ ಸಿಗಲಿದೆ. ನಮಸ್ಕಾರ.